इराण, इराक आणि युनायटेड स्टेट्स यांच्यात सुरू असलेल्या युद्धाचा बेळगाव कर्नाटक मिल्क फेडरेशनवर सध्या कोणताही परिणाम झालेला नाही, असे आमदार भालचंद्र जारಕಿಹೊಳಿ यांनी स्पष्ट केले. मंगळवारी बेळगाव येथे पत्रकारांशी ते बोलत होते. ತನಕ ಏನಾಗಿಲ್ರಿ. ಸೊ ಅಂದ್ರೆ ನಾವು ಗ್ಯಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಮೊದಲು ಎಲ್ಲ ಬಾಯ್ಲರು ಅದು ಮತ್ತೊಂದೆಲ್ಲ ಪೊಲ್ಯೂಷನ್ ಆಗ್ತಿತ್ತು. ಈ ಗ್ಯಾಸ್ ಯೂಸ್ ಮಾಡೋದು ಆಗೈತಿ. ಗ್ಯಾಸ್ ಅಕಸ್ಮಾತ್ ಶಾರ್ಟೇಜ್ ಆಗೋದು ಫರ್ನಿಶ್ ಆಯಿಲ್ ಬೇಕಾಗ್ತೈತ್ರಿ. ಅದನ್ನಷ್ಟು ಅಡ್ವಾನ್ಸ್ ಆಗಿ ತರಿಸಿ ಇಟ್ಕೊಂಡ್ರೆ ಅಕಸ್ಮಾತ್ ಗ್ಯಾಸ್ ಏನಾರು ಶಾರ್ಟೇಜ್ ಆತಂದ್ರೆ ಅದ್ರ ಮ್ಯಾಗ ಮಾಡ್ಬೇಕಂತೇಳಿ ಯುದ್ಧದ ಇಫೆಕ್ಟ್ ಇಲ್ಲಿ ತನಕ ಆಗಿಲ್ರಿ. ಮುಂದೆ ಗೊತ್ತಿಲ್ಲ. ಆದರೂ ದೇವ್ರ ದಯದಿಂದ ಬೇಗನೆ ಯುದ್ಧ ಮುಗಿಬೇಕಂತೇಳಿ ನಮ್ಮ ಆಸೆ ಮುಗೀತಂದ್ರೆ ಎಲ್ಲನೂ ಆ್ಯಸ್ ಇಟ್ ಈಸ್ ಮತ್ತೆ ಜನಕ್ಕೆಲ್ಲ ಒಳ್ಳೇದಾಗ್ತೈತಲ್ರಿ. ಇಲ್ಲ ಅದು ಇಲ್ಲಿ ತಗ ಆಗಿಲ್ರಿ. ಅದಕ್ಕೆ ಫರ್ನಿಶ್ ಆಯಿಲ್ ನಾವು ಎಕ್ಸ್ಟ್ರಾ ಮುಂಬೈದಿಂದ ತರಿಸ್ಕೊಂಡ್ರಿ. ಏನಾರು ಬಂತಂದ್ರೆ ಅದನ್ನ ಯೂಸ್ ಮಾಡೋಣ ಅಂತೇಳಿ ಅದು ಮಾಡಿದ್ವಿ ರೀ. ಸೊ ನಮ್ಮ ಪ್ರಾಡಕ್ಟ್ ಅಂದ್ರೆ ಪೂನಾ, ಗೋವಾ, ಬೆಳಗಾಮಲ್ಲಿ ಇಲ್ಲಿ ತಗ ಇಫೆಕ್ಟ್ ಏನೂ ಆಗಿಲ್ರು. ಅಂದ್ರೆ ತುಪ್ಪ ಗಿಪ್ಪ ಜಾಸ್ತಿಯಾಗೆ ಸೇಲ್ ಆಗ್ತದೆ. ಗ್ಯಾಸ್ ರೀ 1400 ಯೂನಿಟ್ ಗ್ಯಾಸ್ ಇದಾಗ್ತೈತೆ ಅದ್ರಿ. ಸೊ ಅದಕ್ಕೆ ಇನ್ನೂ ನಮಗೊಂದು ಇದೆಷ್ಟು ದಿನ 20 ದಿನ ಆಗ್ಬೋದು. ಏನು ತೊಂದರೆ ಇಲ್ಲ. ಇನ್ನೊಂದು 20 ದಿನ ಏನು ತೊಂದರೆ ಇಲ್ಲ ರೀ. ಇನ್ನು ಟ್ರಂಪ್ ಮಹಾರಾಜ ಜಲ್ದಿ ಅಟ್ಟಿದ್ ಬಿಟ್ರೆ ಅದನ್ನು ರೋಡ್ ಖುಲ್ಲಾ ಮಾಡಿಬಿಟ್ಟಂದ್ರೆ ಯಾವ್ದು ಆಲ್ಮೋಸ್ಟ್ ಯಾವ್ದು ಅನುಕೂಲ ಆಗ್ತೈತಿ. ಈಗ ಅದ್ರ ಬಗ್ಗೆ ಭಾರಿ ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರಿ. ಇಲ್ರಿ ಡೈರಿಕಿಂತ ರೀ ಡೈರಿ ಆಲ್ರೆಡಿ ಅವರೇ ಮಾಡ್ಕೋಬೇಕ್ರಿ. ಈಗ ಹಸು ಎಮ್ಮೆ ಭಾಳ ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರಿ. ಖರೆ ಸಮಸ್ಯೆ ಏನು ಬಂದೈತ್ರಿ, ಲೋನ್ ಕೊಟ್ಟಂದ್ರೆ ರಿಕವರಿ ಹೆಂಗೆ ಆಗೋದು. NDDBನೂ ಕೊಡಕ್ಕೆ ರೆಡಿ ಅದಾರ. ಅವ್ರ ಕಡೆ ಸಾಕಷ್ಟು ದುಡ್ಡು ಐತ್ರಿ. ನೀವು ಹೈನುಗಾರಿಕೆಗೆ ತಗೋರಂತಾರೆ. ಈವನ್ DCC ಬ್ಯಾಂಕ್ ಬೆಳಗಾಂ ರೀ ಅವರು ಕೊಡ್ತಾರೆ. ಈಗ ಕೊಟ್ಟ ನಂತರ ಯಾವ ಥರ ಅಂದ್ರೆ ರಿಕವರಿ ಆಗೋದು ಹೆಂಗೆ ಅಂದ್ರೆ ಈ ಕಡೆ DCC ಬ್ಯಾಂಕ್ ದುಡ್ಡು ಕೊಡ್ಬೇಕ್ರಿ, ಈ ಕಡೆ ಅದು ಕೆಳಗೆ ಸಂಘ ತೊಗೋಬೇಕು ಅವ್ರು. ಮತ್ತು ರಿಟರ್ನ್ ಹಂಗೆ ದುಡ್ಡಿನಂದ್ರೆ ವ್ಯವಹಾರ ಕರೆಕ್ಟ್ ಆಗಿತ್ತು ಅನುಕೂಲ. ಸೀರಿಯಸ್ ಆಗಿ ಥಿಂಕ್ ಮಾಡತ್ತವ್ರು. ಹೆಂಗೆ ಯಾರ ಪ್ರಾಮಾಣಿಕವಾಗಿ ಮಾಡ್ತು ಅಂದ್ರೆ ಮುಂದೆ NDDB ಅಥವಾ DCC ಬ್ಯಾಂಕಿಂದ ಮಾಡ್ತವ್ರು ಮಾಡ್ತಾರಲ್ರಿ. ಅಂದ್ರೆ ರಿಕವರಿದ ಸಮಸ್ಯೆ ರೀ. ಅದಕ್ಕೆ ನಾವು ಸೀರಿಯಸ್ ಆಗಿ ಮಾಡ್ತೀವಿ. ಅದನ್ನು ಥಿಂಕ್ ಮಾಡಿ ಯಾರು ಇಂಟ್ರೆಸ್ಟ್ ಆಗಿ ತಗೋತು ಅಂತಾರಲ್ಲ ಒಂದ್ಸಲ ನಾವು ಎಲ್ಲನೂ ಕರೆದಾಗ ಒಂದು ಕೇಳ್ತವ್ರಿ ಎಲ್ಲ ರೈತರಿಗೆ. ಈಗ ನಮ್ದು ಹೆಂಗಾರ ಜನರಲ್ ಬಾಡಿ ಬರೋಕ್ಕಿಂತ ಮೊದಲು ಎಲ್ಲ ಕಡೆ ಒಂದು ರೀಜನಲ್ ಮೀಟಿಂಗ್ ಇರ್ತೈತೆ. ಅಲ್ಲೆಲ್ಲ ವಿಷಯ ಚರ್ಚೆ ಮಾಡ್ತಾರೆ. ಹಂಗೆ ಯಾರು ಇರ್ತಿದ್ರೆ ನಾವು ಡೆಫಿನೆಟ್ ಆಗಿ ಅನುಕೂಲ ಮಾಡ್ತೀವಿ. ಸಿಗೋದಿಲ್ಲ. ನಾ ಏನಿಲ್ಲ ತಗೊಂಡವ್ರು ಮಾಡಿಬಿಟ್ರೆ ರೀ ಅವ್ರು ದಿವ್ಸಕ್ಕೆ 5-6 ಲೀಟ್ರ್ ಹಾಲು ಹಾಕಿಬಿಟ್ರು ಅವ್ರಿಗೆ ಆರಾಮಾಗಿ ಅವ್ರ ಜೀವನ ನಡ್ಕೊಂಡು ಹೋಗ್ತೈತಿ. ಲೋನು ಕಟ್ಬೋದು. ನೀವು ಹೇಳ್ದಂಗೆ ರೈತರಿಗೆ ಒಳ್ಳೆ ವಿಷಯ ಐತಿ. ನಾವು ಸೀರಿಯಸ್ ಆಗಿ ಟ್ರೈ ಮಾಡ್ತೀವಿ. 12ರಿಂದ 13 ರೀ. 2,75,000 ಇವತ್ತಿಗೆ ರೀ. ಗ್ರಾಹಕರನ್ನ ಅನ್ನೋಕ್ಕಿಂತ ರೀ ನಾವು ರೈತರನ್ನ ಅಟ್ರಾಕ್ಷನ್ ಮಾಡ್ಬೇಕ್ರೆ. ರೈತರನ್ನ ಏನಾಗೈತೆ ರೀ ಏನಿಲ್ಲ ರೀ. ಮೊದಲು 30 ದಿವ್ಸಕ್ಕೆ ಬಿಲ್ ಹೋದಾಗ ಪ್ರೈವೇಟ್ದವ್ ಬಂದು ಕೈಯಾಗ ದುಡ್ಡು ಕೊಟ್ಟು ಹಾಲು ತೊಗೊಂಡು ಹೋಗ್ತಿದ್ದ. ಅದಕ್ಕೆ ಜನ ಆ ಕಡೆ ಹೋಗ್ತಾರೆ. ಈಗ ನಾವು 10 ದಿವ್ಸಕ್ಕೆ ಬಿಲ್ ಕೊಡ್ತಾ ಇದ್ದಾರೆ. ಇನ್ನೊಂದೇನು ರೈತರಿಗೆ ಅನುಕೂಲತೆ ಅಂದ್ರೆ ನಮ್ಮ ಏನು ಹಾಲು ನಾವು 34-35 ರೂಪಾಯಿ ಕೊಡ್ತಿಲ್ಲ, ಅದ್ರ 5 ರೂಪಾಯಿ ಪ್ರೋತ್ಸಾಹನ ಬರ್ತೈತೆ ಗೌರ್ಮೆಂಟ್. ಅಂದ್ರೆ ಅವಾಗ ಇಲ್ಲಪ್ಪ ಒಂದು 5 ರೂಪಾಯಿ ಎಕ್ಸ್ಟ್ರಾ ನಮಗೆ ಸಿಗ್ತೈತೆ ಅಂತ ಹೇಳಿ ಅಂತಾರೆ. ನಾವು ಆದಷ್ಟು ರೈತರನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಚಲೋ ಅವ್ರಿಗೆ ಯೋಗ್ಯತರ ದರ ಕೊಡಬೇಕು. ಜಲ್ದಿ ಬಿಲ್ ಕೊಟ್ರೆ ರೀ 100% ನನಗೆ ಮುಂದಿನ ವರ್ಷ ಈಗೇನ 27 ಮುಂದಿನ ವರ್ಷ 3 ಲಕ್ಷ ಆಗ್ತೈತೆ ಅಂತ ನನಗೆ ವಿಶ್ವಾಸ ಇದೆ ರೀ. ಹಂಗೆ ಟ್ರೈ ಮಾಡ್ಕೊತ ಹೋಗ್ತಿರೋದು. ಅಲ್ಲಿ ಏನಿಲ್ಲ ಅವ್ರಿಗೆ ಬೇಗನೆ ಬಿಲ್ ಸಿಗ್ತೈತಿ ರೀ. ಆಮೇಲೆ ಅವ್ರಿಗೆ ಈಗ ನಾವು ಕ್ವಾಲಿಟಿ ಒಳಗೆ ಭಾಳ ಟೈಟ್ ಇದ್ದವ್ರಿಗೆ ರೀ ಕ್ವಾಲಿಟಿ ರಿಜೆಕ್ಟ್ ಮಾಡಿಬಿಡ್ತೀವಿ. ಅವ್ರು ಪ್ರೈವೇಟ್ದಾರ ಹೆಚ್ಚು ಕಮ್ಮಿ ತೊಗೊಂಡ್ಬಿಡ್ತಾರೆ. ಅದು ಹಿಂಗೆಲ್ಲ 3-4 ಇಶ್ಯೂ ಅದಾವ್ರಿ. ಅದಕ್ಕೆ ಆ ಕಡೆ ಹೋಗ್ತಿರ್ತಾರೆ. ಆದರೂ ರೈತರು ಕನ್ವಿನ್ಸ್ ಮಾಡತ್ತವ್ರಿಗೆ. ಕೊಟ್ಟಿಲ್ಲ. ನಾವು ಎನ್ರೋಲ್ಮೆಂಟ್ ಮಾಡಿ ಸಹಕಾರ ಇಲಾಖೆ कडेಯಿಂದ ರಿಜಿಸ್ಟ್ರೇಷನ್. ಹೌದು नम्मली गॅस सिलेंडर संदर्भात पुढील सुमारे 20 दिवस कोणतीही अडचण येणार नाही. आवश्यक त्या सर्व तयारी KMF कडून करण्यात आली असल्याचे त्यांनी सांगितले. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ.
ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.